ಡಿ.ಕೆ.ಶಿ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಆಗುತ್ತೆ ಅಂತ ಒಂದು ಮಾತು. ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ. ಮತ್ತೆ ಅಲ್ಲೇ ಬರ್ತಿಲ್ಲ, ಅದು ನಿರ್ಧಾರ ಮಾಡೋರು ಯಾರು, ಮಾಲಕರು ಯಾರು? ಆದರೂ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್. ಡೆಲ್ಲಿಯಲ್ಲಿದೆ ನಮ್ಮ ಮಾಲೀಕರು, ಅವರು ಮಾಡ್ತಾರೆ. ಹೈಕಮಾಂಡ್ ಕೂಡ ಹೈಕಮಾಂಡ್ ತೀರ್ಮಾನ ಅಂದ್ರೆ ನಿಮ್ಮನ್ನು ಹೌದು, ಅವರೇ ಮಾಡ್ತಾರೆ. ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ, ಈಗ ಅವರೇ ಮಾಡ್ತಾರೆ. 2.5 ವರ್ಷದ ತನಕ ಒಬ್ರು ಸಿಎಂ ಅಂತ ಮಾತಾಗಿತ್ತು ಅಂತ ಕೆಲವೊಮ್ಮೆ ಆರಂಭ. ಅದನ್ನ ನೀವು ಡೆಲ್ಲಿಯಲ್ಲಿ ಕೇಳಬೇಕು. ಅದು ಈ ಕೋನ್ ರೆಡ್ಡಿ ಅವರಿಗೆ ನಮಗೆ ಅದು ಗೊತ್ತಿಲ್ಲ. 2.5 ವರ್ಷ 3 ವರ್ಷ 4 ವರ್ಷ ನಮಗೆ ಗೊತ್ತಿಲ್ಲ. ತಮ್ಮ ಹೆಸರು ಕೂಡ ಕೇಳ್ಬರ್ತದೆ. ಅದು ಡೆಲ್ಲಿಯಲ್ಲಿ ಕೇಳಬೇಕು ನೀವು, ಅಥವಾ ಬೆಂಗಳೂರಾಗ ಕೇಳೋದಕ್ಕೆ ಪರಿಹಾರ ಸಿಗುತ್ತೆ. ದಲಿತ ಸಿಎಂ ದಲಿತ ಸಿಎಂ ಅದು ಈ ಸದ್ಯ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಹೈಕಮಾಂಡ್ ತಮಗೇನಾದರೂ ಸಿಎಂ ಆಗಂತಂದ್ರೆ ತಮಗೇನಾದರೂ ಸಿಎಂ ಆಗಂತ ಹೇಳಿದ್ರೆ ನಿಮ್ಮ ಅಭಿಮಾನಿಗಳು ಕೂಡ ಬಹುದಿನ ಇದೆ ಸರ್ ಸಿಎಂ. ಎಲ್ಲರೂ ಅಭಿಮಾನಿಗಳಿದ್ದಾರೆ, ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಸೆ ಇದೆ. ಹೆಚ್ಚು ಕೇಳಿ ಬರ್ತಾರೆ ತಮ್ಮ ಮಾತು. ಬರೀ ಅಭಿಮಾನಿಗಳು ಹೇಳಿದಕ್ಕೆ ಪರೀಕ್ಷೆ ಮಾಡೋಕ್ಕಾಗೋಲ್ಲ. ಅದರದೇ ಅಂತ ಮಾನದಂಡ ಇದೆ, ತನ್ನ ಅಳೆದು ತೂಗಿ ಮಾಡ್ತದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ. ಅದ್ರ ಪ್ರಶ್ನೆ ಉದ್ಭವಿಸ್ತದೆ ಇವಾಗ. ಕೊನೆಯ ವಾರದೊಳಗೆ ಏನು ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಬದಲಾವಣೆ ಆಗುತ್ತೆ ಅಂತ ಅದಿಲ್ಲ, ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಿರ್ಮಿಕರು ಕೂಡ ಹೇಳಿದರು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ರು. ಆಕಾಂಕ್ಷಿ ಭಾಳ ಜನ ಇದ್ದಾರೆ, ಆದರೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಜೊತೆಗೆ ನಾವು ಕ್ಷೇತ್ರದ ಶಾಸಕರು ಕೂಡ ಅಭಿವೃದ್ಧಿ ಮಾಡ್ಯಾರ ತಾವು ಕೂಡ ಹೇಳಿದ್ರಿ. ಹಂಗೆ ಹೊಸ ಅವಕಾಶಗಳೇನಾದರೂ ನೋಡಿ, ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು. CM ಅಧ್ಯಕ್ಷ ಇದ್ದಾರೆ, ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ. ಅವರು ಅದನ್ನು ತೀರ್ಮಾನ ಮಾಡ್ತಾರೆ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತ.